ನಮಸ್ಕಾರ ಬಿಗ್ ನ್ಯೂಸ್ಗೆ ಸ್ವಾಗತ. ನಾನು ರೋಹಿಣಿ. ಈಗ ಹೆಡ್ಲೈನ್ಸ್. ಈ ಬೋರ್ವೆಲ್ನಲ್ಲಿ ನೀರು ಬರಲ್ಲ, ಪೆಟ್ರೋಲ್ ಬರುತ್ತೆ. ಬಾವಿಯಲ್ಲಿ ಇರೋ ನೀರು ಹಳದಿಯಾಗಿರುತ್ತೆ. ಏನೇ ಹೇಳಿದ್ರೂ ಜನಪ್ರತಿನಿಧಿಗಳು ತಲೆ ಕೆಡಿಸಿಕೊಳ್ಳಲ್ಲವಂತೆ. ಇವರಿಗೆ ಎತ್ತುಕೊಳ್ಳುವ ಶಕ್ತಿ ಇಲ್ಲ, ಯಾವುದೇ ಟ್ರ್ಯಾಕ್ಟರ್ ಸಹಾಯ ಕೂಡ ಇಲ್ಲ. ಆದರೂ ಹೊಲದಲ್ಲಿ ಬಿತ್ತನೆ ಕಾರ್ಯ ನಿಲ್ಲಿಸಿಲ್ಲ. ಇಲ್ಲಿ ಪೂರೈಕೆ ಆಗ್ತಿರೋ ಆಹಾರ ಕಳಪೆಯಾಗಿದೆ. ಕೊಳೆತ ಮೊಟ್ಟೆಯನ್ನೇ ತಿನ್ನೋ ಪರಿಸ್ಥಿತಿ ಎದುರಾಗಿದೆ. ಪುಟ್ಟ ಮಕ್ಕಳ ಪ್ರಾಣದ ಜೊತೆ ಚೆಲ್ಲಾಟವಾಡಲಾಗ್ತಿದೆ. ತ್ರಿವೇಣಿ ಸಂಗಮದಲ್ಲಿ 11ನೇ ಕುಂಭಮೇಳ ನಡೆಯಲಿದೆ. ಸರ್ಕಾರದಿಂದ ಇದಕ್ಕಾಗಿ ಸಿದ್ಧತೆ ಕೈಗೊಳ್ಳಲಾಗಿದೆ. ತೇಪೆ ಕೆಲಸ ಮಾಡದಂತೆ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ. ಸರ್ಕಾರ ಕೋಟ್ಯಾಂತರ ರೂಪಾಯಿ ಹಣ ಖರ್ಚು ಮಾಡಿ ಗ್ರಾಮಗಳಿಗೆ ಶುದ್ಧ ಕುಡಿಯುವ ನೀರು ಒದಗಿಸುತ್ತಿದೆ. ಆದರೆ ಈ ಕಾಲೋನಿಯ ಜನರು ಶುದ್ಧ ಕುಡಿಯುವ ನೀರಿಗೆ ಪರಿತಪಿಸುವಂತಾಗಿದೆ. ಇನ್ನು ಇದನ್ನು ಗಮನಿಸಬೇಕಾದ ಜನಪ್ರತಿನಿಧಿಗಳು ನಿದ್ದೆಗೆ ಜಾರಿ ಹಲವು ವರ್ಷಗಳೇ ಕಳೆದಿವೆ. ಸದ್ಯ ಇಂತಹ ಪರಿಸ್ಥಿತಿ ಇರೋದಾದ್ರೂ ಎಲ್ಲಿ ಅಂತೀರಾ? ನೀವೇ ನೋಡಿ. ಹೌದು, ಬಿಸಿಲನಾಡು ಕಲಬುರಗಿ ನಗರದ ಹೊರವಲಯದಲ್ಲಿರುವ ಸಿದ್ದಾರೂಢ ಕಾಲೋನಿಯಲ್ಲಿ ಜನರು ದಿನಂಪ್ರತಿ ನೀರಿಗಾಗಿ ಕೆಲಸ ಕಾರ್ಯ ಬಿಟ್ಟು ಅಲಿಯುವಂತಹ ಪ್ರಸಂಗ ಬಂದೊದಗಿದೆ. ಸದ್ಯ ಇದು ಉತ್ತರ ಮತಕ್ಷೇತ್ರಕ್ಕೆ ಒಳಪಟ್ಟಿದ್ದು ಯಾರು ನಮ್ಮ ಸಮಸ್ಯೆಗಳನ್ನು ಆಲಿಸುತ್ತಿಲ್ಲವೆಂದು ಕಾಲೋನಿ ಜನರು ಆರೋಪಿಸುತ್ತಿದ್ದಾರೆ. ಇನ್ನು ಕಾಲೋನಿಯಲ್ಲಿ ಒಂದೇ ಒಂದು ಬೋರ್ವೆಲ್ ಇದ್ದು ಅದರಲ್ಲಿ ಬರೋ ನೀರು ಹಳದಿ ಬಣ್ಣದಲ್ಲಿದ್ದು ಜನರು ಆತಂಕಕ್ಕೊಳಗಾಗಿದ್ದಾರೆ. ಅಲ್ಲದೆ ಬಾವಿಯಲ್ಲಿಯೂ ಸಹ ಪೆಟ್ರೋಲ್ ತರಹ ನೀರು ಇದ್ದು ಕುಡಿಯಲು ಬಾರದಂತಾಗಿದೆ. ಹೀಗಾಗಿ ಇಡೀ ಕಾಲೋನಿಯ ಜನರು ತಿಂಗಳಿಗೆ 40 ರೂಪಾಯಿ ಕೊಟ್ಟು ದಿನಕ್ಕೆ 2 ಕೊಡ ಕುಡಿಯಲು ನೀರು ತರಬೇಕಾಗಿದೆಯಂತೆ. ವಿಪರ್ಯಾಸವೆಂದರೆ ವಯಸ್ಸಾದವರು ಕೂಡ 2 ಕೊಡ ಹೊತ್ತು ನೀರು ತರುವ ದೃಶ್ಯ ಕಂಡುಬರೋದು ಅಲ್ಲಿ ಸಾಮಾನ್ಯವಾಗಿದೆ. ಜೊತೆಗೆ ನಮಗೆ ಶುದ್ಧ ಕುಡಿಯುವ ನೀರು ಒದಗಿಸಿ ನ್ಯಾಯ ದೊರಕಿಸಿಕೊಡಿ ಅಂತ ಜನಪ್ರತಿನಿಧಿಗಳಿಗೆ ಕೈಕಾಲು ಹಿಡಿದು ಕೇಳಿದರೂ ಪ್ರಯೋಜನವಾಗುತ್ತಿಲ್ಲವೆಂದು ಕಾಲೋನಿ ಜನರು ಕಿಡಿಕಾರುತ್ತಿದ್ದಾರೆ. ಇದಲ್ಲದೆ ಈ ಬಾವಿ ಮತ್ತು ಬೋರ್ವೆಲ್ ನೀರು ಕುಡಿಯುವುದರಿಂದ ಜನರಿಗೆ ಚರ್ಮ ರೋಗ ಹಾಗೂ ಕೂದಲು ಉದುರಿ ಹೋಗುತ್ತಿದ್ದು ದನಕರುಗಳು ಸಹ ತೊಂದರೆ ಅನುಭವಿಸುತ್ತಿವೆಯಂತೆ. ಶುದ್ಧ ಕುಡಿಯುವ ನೀರು ಒದಗಿಸಿ ಎಂದು ಕಾಲೋನಿ ಜನ ಪರಿತಪಿಸುತ್ತಿದ್ದರೆ ಇತ್ತ ಕಡೆ ಸಂಬಂಧಿಸಿದ ಅಧಿಕಾರಿಗಳು ಬರದಿರುವುದು ನಾಚಿಕೆಗೇಡಿನ ಸಂಗತಿಯಾಗಿದೆ. ಇದೇ ವೇಳೆ ಸಿದ್ದಾರೂಢ ಕಾಲೋನಿಯು ಪ್ರಮುಖವಾಗಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಬರುವುದರಿಂದ ಇಲ್ಲಿ ಹಲವಾರು ಫ್ಯಾಕ್ಟರಿಗಳಿವೆ. ಹೀಗಾಗಿ ಭೂಮಿ ಆಳವಾಗಿ ಅಗೆಯುವುದರಿಂದ ಅದರಿಂದ ಬರುವ ಕೆಮಿಕಲ್ ರೀತಿಯ ದ್ರವ ನೀರಿಗೆ ಮಿಶ್ರಣಗೊಂಡು ನೀರು ಅಶುದ್ಧಗೊಂಡಿದೆ. ಸದ್ಯ ಈ ನೀರು ಪೆಟ್ರೋಲ್ ತರಹ ಬರುತ್ತದೆ ಎನ್ನುವುದು ಈ ಕಾಲೋನಿ ಜನರ ಗಂಭೀರ ಆರೋಪವಾಗಿದೆ. ಅದು ಒಟ್ಟು ಜರಿ ನೆಲದಾಗ ಭೂಮಿದಾಗ ಇದು ಆಗಿ ಜರಿ ಕಡಿಮೆ ಹೊಂಟಾವ್ರಿ. ಮೈ ಕೈ ಎಲ್ಲಾ ನೋಡ್ರಿ ನಮ್ಮ ದವಾಖಾನೆಯಾಗ ಹೋದ್ರ ಹಿಡಿಯಲ್ಲ ಆಗ್ಯಾರ. ನಿಮ್ಗೆ ದೊಡ್ಡ ಬೇಮಾರಿ ಹೊಡೆದಂತಾವ್ರಿ ಡಾಕ್ಟರ್. ಚಲೋ ಮಂದಿಗೆ ಇದ್ದವ್ರಿಗೆ ಈ ನೀರಿನ ಸಲಿಯಾಕೆ ಮತ್ತೇನ್ ಹೇಳ್ಬೇಕ್ರಿ. ಇನ್ನೊಂದ್ ಥೋಡೆ ದಿನ ಆದ್ರೆ ಊರ್ ಬಿಟ್ಕೆ ನಮ್ಗೆ ದೂರ ಇಡ್ತಾರಿ, ಅಲ್ಲಿ ಇಡ್ಬೇಕಾಗ್ತದ. ಎಲ್ಲಾ ಹೋಗಿ ಬಂದಿದೇವ್ರಿ, ಎಲ್ಲಾ ದೇಶ ಎಲ್ಲಾ ತಿರುಗಿದೇವ್ರಿ. ತಿರುಗಿದ್ರು ಬಿ ಯಾರು ಏನೂ ಮಾಡಲ್ಲ ಆಗ್ಯಾರ. ಮನಾರಿ ಇಲ್ಲಿ ಮೀಟಿಂಗ್ ಮಾಡಿದ್ರು. ಅವ್ರಿಗೆ ಮತ್ತ ಚಾ ತಿಂಡಿ ಊಟ ಕುರ್ಚಿ ಎಲ್ಲಾ ಸರಿಯಾಗಿ ರೊಕ್ಕ ಹಾಕಿ ಕೊಟ್ಟು ಮೀಟಿಂಗ್ ಮಾಡಿ ಹೋದ್ರು. ಆ ಕಡೆ ಹೋದ್ರು, ಖರ್ಚ ನಾವು ಮಾಡ್ಕೊಂಡು ಮನ್ಯಾಗ ಕೂತಿದ್ದೇವು. ಒಟ್ಟಾರೆ ಸಿದ್ದಾರೂಢ ಕಾಲೋನಿಯ ಜನರಿಗೆ ಅದ್ಯಾವಾಗ ಶುದ್ಧ ಕುಡಿಯುವ ನೀರಿನ ಭಾಗ್ಯ ಬರುತ್ತದೋ ಕಾದು ನೋಡಬೇಕಿದೆ. ಪುರುಷೋತ್ತಮ್ ಕುಲಕರ್ಣಿ, ಸಮಗ್ರ ಸುದ್ದಿ, ಕಲಬುರಗಿ. ಈ ಜಿಲ್ಲೆಯ ಮಕ್ಕಳು ಹೆಚ್ಚಿನ ಅಪೌಷ್ಟಿಕತೆಯಿಂದ ಬಳಲುತ್ತಿದ್ದಾರೆ. ಹೀಗಾಗಿ ಸರ್ಕಾರ ಪೌಷ್ಟಿಕ ಆಹಾರ ಪದಾರ್ಥ ವಿತರಿಸುತ್ತಿದೆ. ವಿಪರ್ಯಾಸವೆಂದರೆ ಮಕ್ಕಳಿಗೆ ಪೂರೈಕೆ ಆಗ್ತಿರೋ ಈ ಪದಾರ್ಥ ಪೂರ್ಣ ಕಳಪೆಯಾಗಿರೋದು ಬೆಳಕಿಗೆ ಬಂದಿದೆ. ಅಲ್ಲದೆ ಗುತ್ತಿಗೆದಾರರು ಈ ಕಳಪೆ ಪದಾರ್ಥ ಸರಬರಾಜು ಮಾಡಿ ಮಕ್ಕಳ ಪ್ರಾಣದ ಜೊತೆಗೆ ಚೆಲ್ಲಾಟವಾಡ್ತಿದ್ದಾರೆ. ಅಷ್ಟಕ್ಕೂ ಯಾವುದು ಈ ಜಿಲ್ಲೆ ಅಂತೀರಾ? ನೀವೇ ನೋಡಿ. ಹೌದು, ಬಿಸಿಲ ನಗರಿ ರಾಯಚೂರಿನ ಮಕ್ಕಳು ಹೆಚ್ಚಿನ ಅಪೌಷ್ಟಿಕತೆಯಿಂದ ಬಳಲುತ್ತಿದ್ದಾರೆ. ಹೀಗಾಗಿ ಸರ್ಕಾರ ಇಲ್ಲಿನ ಮಕ್ಕಳಿಗೆ ಪೌಷ್ಟಿಕ ಆಹಾರ ಪದಾರ್ಥಗಳನ್ನು ವಿತರಿಸುತ್ತಿದೆ. ಆದರೆ ಮಕ್ಕಳಿಗೆ ಪೂರೈಕೆ ಆಗುತ್ತಿರೋ ಈ ಪದಾರ್ಥಗಳೆಲ್ಲ ಪೂರ್ಣ ಕಳಪೆಯಾಗಿರೋದು ಬಯಲಾಗಿದೆ. ಜೊತೆಗೆ ಗುತ್ತಿಗೆದಾರರು ಈ ಕಳಪೆ ಪದಾರ್ಥಗಳನ್ನು ಸರಬರಾಜು ಮಾಡುತ್ತಿರೋದು ಬೆಳಕಿಗೆ ಬಂದಿದೆ. ಸದ್ಯ ಇದಕ್ಕೆ ಸಾಕ್ಷಿ ಎಂಬಂತೆ ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಜಾಲಹಳ್ಳಿ ಪಟ್ಟಣದ ಕಬ್ಬೇರ ಓಣಿಯಲ್ಲಿರುವ ಅಂಗನವಾಡಿ ಕೇಂದ್ರ ಸಂಖ್ಯೆ 4ರಲ್ಲಿ ಮಕ್ಕಳಿಗೆ ಕೊಳೆತ ಮೊಟ್ಟೆ ವಿತರಣೆ ಮಾಡುವ ಘಟನೆ ನಡೆದಿದೆ. ಸರ್ಕಾರ ನೇರವಾಗಿ ಅಂಗನವಾಡಿ ಮಹಿಳಾ ಸ್ವಸಹಾಯ ಸಂಘದಿಂದ ವಿತರಣೆ ಮಾಡಲು ಅವಕಾಶವನ್ನ ಮಾಡಿಕೊಟ್ಟಿದೆ. ಹೀಗಾಗಿ ಇದನ್ನೇ ತಮ್ಮ ಬಂಡವಾಳವಾಗಿ ಮಾಡಿಕೊಂಡು ಕಳಪೆ ಮಟ್ಟದ ಸಾಮಗ್ರಿಗಳನ್ನು ಸರಬರಾಜು ಮಾಡಲಾಗ್ತಿದೆ. ಇನ್ನು ಸರಿಯಾಗಿ ಆಹಾರ ಸಾಮಗ್ರಿಗಳು ವಿತರಿಸದ ಕಾರಣ ಸಂಗ್ರಹವಾಗಿರೋ ಮೊಟ್ಟೆಗಳನ್ನೇ ಮಕ್ಕಳಿಗೆ ವಿತರಿಸಲಾಗಿದೆ.
ಇದರಿಂದ ಕುಪಿತಗೊಂಡ ಮಕ್ಕಳ ಪೋಷಕರು ಅಂಗನವಾಡಿ ಕೇಂದ್ರಕ್ಕೆ ಆಗಮಿಸಿ ಮೇಲುಸ್ತುವಾರಿ ಅಧಿಕಾರಿ, ಕಾರ್ಯಕರ್ತೆ ಹಾಗೂ ಸಹಾಯಕಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಇದಲ್ಲದೆ ಪ್ರತಿ ಸಲದಂತೆ ಉತ್ತಮ ಗುಣಮಟ್ಟದ ಮೊಟ್ಟೆಗಳನ್ನು ಕೊಡುವುದು ಬಿಟ್ಟು ಕೊಳೆತಿರುವ ಮೊಟ್ಟೆಗಳನ್ನು ವಿತರಿಸಲಾಗಿದೆ. ಸದ್ಯ ಮೊಟ್ಟೆಗಳನ್ನು ಬೇಯಿಸಿದಾಗ ಅವುಗಳು ಕೊಳೆತು ಹೋಗಿರೋದು ಗೊತ್ತಾಗಿದೆ. ಹೀಗಾಗಿ ಇಂತಹ ಮೊಟ್ಟೆಗಳನ್ನು ಪೂರೈಸಿದವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಅದನ್ನ ಯಾರು ಇದು ಮಾಡಲ್ಲ, ನಾನು ನೋಡ್ಬೇಕಂತಂದು ಕಾಳು ಬಚ್ಚಿಟ್ರು ಅದನ್ನೇನು ಬೋಗಣೆ ಅಂತ ಬರಲಿಲ್ಲ ಅದು. ಆಮೇಲೆ ತತ್ತಿ ಮರಿಯಾಗ್ಯಾವ, ಯಾರಿಗೆ ಕರೆದು ಕೊಡೋದ. ಈಗ ಅಲ್ಲಿ ಏನಂದು ಗರ್ಭಿಣಿಯರಿಗೆ ತತ್ತಿ ಕೊಡ್ತಾರಂತಾರ, ಹೌದಾ? ಅವ್ರ ಹೆಸರು ಒಬ್ರದನಾದಲ್ಲಿ ಒಬ್ರದ್ದು ಇಲ್ಲ, ಹೌದಾ? ಏನಿಲ್ಲ, ಮುಂಜಾನೆ ಎದ್ರೂ ಅದೇ ತೊಗೊಳ್ಳಿರೋ ತಂದು ಕೂತಿರ್ತಾರೆ. ಬಿಸಿ ನೀರು ತರಂತಿಲ್ಲ, ಮನೆಗಳಿಗೆ ಹೋಗಿ ಮಕ್ಕಳು ಕರ್ಕೊಂಬರಂತೇ ಇಲ್ಲ. ಏನಿಲ್ಲ, ಒತ್ತು ಮನೆ ಇದ್ರಿಲ್ಲ, ಇಲ್ಲಿ ಗಾಡಿ ಮ್ಯಾಗ ಹಾಕಿ ತತ್ತಿ ಒಯ್ತಾರೆ. ತತ್ತಿ ರಾಸನ ಎಲ್ಲ ಒಟ್ಟು ಒಯ್ತಾರೆ. ಬೆಲ್ಲ ಏನಂದ್ರೆ ಅದು ಜಳ ನೀರು ಹೊಡೆದಳಕ ಅದನ್ನ ಬೆಲ್ಲ ತಗೊಂಡು ಬೆಲ್ಲದ ಅಕ್ಕಿ ನೀರಿನಾಗ ಮಾಡ್ತಾರೆ. 5 ದಿನ ನೀರು ತಂದು ಹಂಗೆ ಇಡ್ತಾರೆ. ಒಂದಿನ ಸಾಲಿ ತೊಳೆಯೋದಿಲ್ಲ, ಮೇಲತ್ತು ಅದನ್ನು ಮಾಡೋದಿಲ್ಲ. ಬಂದೇ ನವಾಜ್ ಗಲಗ್, ಸಮಗ್ರ ಸುದ್ದಿ, ರಾಯಚೂರು. ಈ ಬಾರಿಯ ಕುಂಭಮೇಳ ದೊಡ್ಡ ಮಟ್ಟದಲ್ಲಿ ನಡೆಯಬೇಕು ಅಂತ ಸಿಎಂ ಕುಮಾರಸ್ವಾಮಿ ಹೇಳಿದ್ದಾರೆ. ಅಲ್ಲದೆ ದೇವರನ್ನು ಯಾರು ನಂಬುತ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಯಾವುದೋ ಒಂದು ಅಗೋಚರ ಶಕ್ತಿ ಇದೆ ಅಂತ ತಿಳಿಸಿದ್ದಾರೆ. ಇನ್ನು ಸರ್ಕಾರದಲ್ಲಿ ಹಣದ ಕೊರತೆ ಇಲ್ಲ, ಹಣದ ಬಗ್ಗೆ ಚರ್ಚೆ ಬೇಡ ಅಂತ ಸ್ಪಷ್ಟಪಡಿಸಿದ್ದಾರೆ. ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಇಂದು ಬೆಂಗಳೂರಿನ ಆದಿಚುಂಚನಗಿರಿ ಶಾಖಾ ಮಠಕ್ಕೆ ಭೇಟಿ ನೀಡಿ ಟಿ ನರಸೀಪುರದಲ್ಲಿ ನಡೆಯುವ ಕುಂಭಮೇಳದ ಕುರಿತು ನಿರ್ಮಲಾನಂದನಾಥ ಸ್ವಾಮೀಜಿಗಳ ಜೊತೆ ಮಾತುಕತೆ ನಡೆಸಿದರು. ಸಭೆ ಆರಂಭಕ್ಕೂ ಮುನ್ನ ಮೌನಾಚರಣೆ ಮಾಡುವ ಮೂಲಕ ಲಿಂಗೈಕ್ಯರಾದ ಸಿದ್ಧಗಂಗಾ ಶ್ರೀಗಳಿಗೆ ಶ್ರದ್ಧಾಂಜಲಿ ಸಲ್ಲಿಸಿದರು. ಫೆಬ್ರವರಿ 17, 18 ಮತ್ತು 19ರಂದು ಟಿ ನರಸೀಪುರದ ತ್ರಿವೇಣಿ ಸಂಗಮದಲ್ಲಿ 11ನೇ ಕುಂಭಮೇಳ ನಡೆಯಲಿದೆ. ಇದಕ್ಕೆ ಪೂರ್ವ ಸಿದ್ಧತೆ ಕುರಿತು ಸ್ವಾಮೀಜಿ ಹಾಗೂ ಅಧಿಕಾರಿಗಳೊಂದಿಗೆ ಸಿಎಂ ಮಾತುಕತೆ ನಡೆಸಿದರು. ಸಭೆಯಲ್ಲಿ ಆದಿಚುಂಚನಗಿರಿ ಮಠದ ನಿರ್ಮಲಾನಂದ ಸ್ವಾಮೀಜಿ, ಸುತ್ತೂರು ಮಠದ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿ ಹಾಗೂ ವಿವಿಧ ಮಠಗಳ ಮಠಾಧೀಶರು ಭಾಗಿಯಾಗಿದ್ದರು. ಹಾಗೆ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಿಎಸ್ ಪುಟ್ಟರಾಜು, ಮೈಸೂರು ಜಿಲ್ಲಾ ಉಸ್ತುವಾರಿ ಜಿಟಿ ದೇವೇಗೌಡ, ಸಚಿವರಾದ ಡಿಸಿ ತಮ್ಮಣ್ಣ, ಸಾರಾ ಮಹೇಶ್, ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್ ವಿಶ್ವನಾಥ್, ಶಾಸಕ ಗೋಪಾಲಯ್ಯ ಸೇರಿದಂತೆ ಮೈಸೂರು, ಮಂಡ್ಯ ಜನಪ್ರತಿನಿಧಿಗಳು ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಸಭೆಯಲ್ಲಿ ಮಾತನಾಡಿದ ಸಿಎಂ ಕುಮಾರಸ್ವಾಮಿ, ಈ ಬಾರಿಯ ಕುಂಭಮೇಳ ದೊಡ್ಡ ಮಟ್ಟದಲ್ಲಿ ನಡೆಯಬೇಕು. ದೇವರನ್ನು ಯಾರು ನಂಬ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಯಾವುದೋ ಒಂದು ಅಗೋಚರ ಶಕ್ತಿ ಇದೆ. ಉತ್ತಮ ಮಳೆಯಾಗಿ ನಾಡಿನ ಅಭಿವೃದ್ಧಿಯಾಗಬೇಕಾಗಿದೆ. ಸರ್ಕಾರದಲ್ಲಿ ಹಣದ ಕೊರತೆ ಇಲ್ಲ, ಹಣದ ಬಗ್ಗೆ ಚರ್ಚೆ ಬೇಡ ಅಂತ ಹೇಳಿದರು. ಇದಲ್ಲದೆ ಸಾರ್ವಜನಿಕರಿಗೆ ಯಾವುದೇ ತೊಂದರೆಯಾಗದಂತೆ ನೋಡಿಕೊಳ್ಳಬೇಕು. ಕುಂಭಮೇಳಕ್ಕೆ ಬರುವ ಭಕ್ತರ ವಾಸ್ತವ್ಯಕ್ಕೆ ಯಾವುದೇ ತೊಂದರೆಯಾಗಬಾರದು. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವ ಕುಂಭಮೇಳದ ಸಿದ್ಧತೆ ನೋಡಿಕೊಂಡು ಬನ್ನಿ. ಯುಪಿ ಸರ್ಕಾರ ಕೈಗೊಂಡ ಸಿದ್ಧತೆ ಬಗ್ಗೆ ಮಾಹಿತಿ ತೆಗೆದುಕೊಂಡು ಬನ್ನಿ. ಕುಂಭಮೇಳಕ್ಕೆ ಬರುವವರು ನಮ್ಮ ಸರ್ಕಾರವನ್ನು ಹಾರೈಸಬೇಕು. ಇನ್ನು 1 ತಿಂಗಳು ಸಮಯವಿದೆ. ತೇಪೆ ಹಚ್ಚುವ ಕಾರ್ಯ ಮಾಡದೆ ಶಾಶ್ವತವಾದ ಸಿದ್ಧತೆ ಕೈಗೊಳ್ಳಿ ಅಂತ ಅಧಿಕಾರಿಗಳಿಗೆ ಸಿಎಂ ಸೂಚನೆ ನೀಡಿದರು. ನ್ಯೂಸ್ ಬ್ಯೂರೋ, ಸಮಗ್ರ ಸುದ್ದಿ. ಇದು ರಾಜ್ಯದಲ್ಲಿ ಅತ್ಯಂತ ಭೀಕರ ಬರಗಾಲ ಎದುರಿಸುತ್ತಿರೋ ಜಿಲ್ಲೆ. ಜೊತೆಗೆ ಯಾವಾಗಲೂ ಒಮ್ಮೆ ಕಾಣಿಸಿಕೊಳ್ಳುವ ಮಳೆಯನ್ನೂ ನಂಬಲಾರದೆ ರೈತಾಪಿ ಜನರೆಲ್ಲ ತಮ್ಮ ಜಾನುವಾರುಗಳನ್ನು ಕಟುಕರ ಪಾಲು ಮಾಡಿದ್ದಾರೆ. ಹೀಗಾಗಿ ರೈತರಿಗೆ ಬೇಸಾಯ ಮಾಡುವುದೇ ಸಮಸ್ಯೆಯಾಗಿದೆ. ಆದರೂ ಇಲ್ಲೊಂದು ರೈತ ಜೋಡಿ ಎತ್ತುಗಳಿಲ್ಲದೆ ಬಿತ್ತನೆ ಕಾರ್ಯ ಆರಂಭಿಸಿದೆ. ಅದು ಹೇಗೆ ಅಂತೀರಾ? ನೀವೇ ನೋಡಿ. ರಾಜ್ಯದಲ್ಲಿ ಅತ್ಯಂತ ಭೀಕರ ಬರಗಾಲ ಪ್ರದೇಶ ಅಂದರೆ ಅದು ವಿಜಯಪುರ ಜಿಲ್ಲೆ. ಈ ಜಿಲ್ಲೆಯಲ್ಲಿ ಸಮಯಕ್ಕೆ ಸರಿಯಾಗಿ ಮಳೆ ಆಗದಿರೋದ್ರಿಂದ ಊರಿನ ಜನ ತಮ್ಮ ವಾಸ ಪ್ರದೇಶಗಳನ್ನು ಬಿಟ್ಟು ಪರದೇಶಕ್ಕೆ ಬಹುತೇಕ ಗುಳೆ ಹೋಗಿದ್ದಾರೆ. ಆದರೆ ಇಲ್ಲೇ ಇದ್ದು ಬರಗಾಲಕ್ಕೆ ಎದೆಯೊಡ್ಡಿ ಕೆಲಸ ಮಾಡೋ ರೈತನಿಗೆ ಬಿತ್ತನೆಗೆ ಎತ್ತುಗಳ ಸಮಸ್ಯೆ ಎದುರಾಗಿದೆ. ಯಾವಾಗಲೂ ಒಮ್ಮೆ ಕಾಣಿಸಿಕೊಳ್ಳುವ ಮಳೆಯನ್ನೂ ನಂಬಲಾರದೆ ರೈತಾಪಿ ಜನರೆಲ್ಲ ಜಾನುವಾರುಗಳೆಲ್ಲ ಕಟುಕರ ಪಾಲು ಮಾಡಿದ್ದಾರೆ. ಭೀಕರ ಬರ ಪ್ರದೇಶದಲ್ಲಿ ಮೇವು ಬ್ಯಾಂಕ್ಗಳು ಸ್ಥಾಪಿತವಾಗಿಲ್ಲ. ಹೀಗಾಗಿ ಇದ್ದ ಪ್ರಾಣಿಗಳನ್ನು ಸಂತೆ ಮಾರ್ಕೆಟ್ನಲ್ಲಿ ಮಾರಿಕೊಂಡ ರೈತರಿಗೆ ಬೇಸಾಯ ಮಾಡುವುದೇ ಸಮಸ್ಯೆಯಾಗಿದೆ. ಆದರೆ ಇಲ್ಲೊಂದು ರೈತ ಜೋಡಿ ಯಾವುದೇ ಎತ್ತು, ಟ್ರ್ಯಾಕ್ಟರ್ಗಳ ಸಹಾಯನೂ ಇಲ್ಲದೆ ತಾವೇ ಎತ್ತುಗಳಾಗಿ ಬಿತ್ತುವ ಮೂಲಕ ಕೃಷಿ ಕಾರ್ಯ ನಡೆಸುತ್ತಿದ್ದಾರೆ. ಹೌದು, ಬಸವನ ಬಾಗೇವಾಡಿ ತಾಲೂಕಿನ ನರಸಲಗಿ ಗ್ರಾಮದ ರೈತ ಜೋಡಿಗಳಾದ ನಿಂಗಮ್ಮ ಹಾಗೂ ಮಹಂತೇಶ್ ನೀಲಪ್ಪ ಮೇಟಿ ಇವರುಗಳು ತಾವೇ ಎತ್ತುಗಳಾಗಿ ಬಿತ್ತನೆ ಆರಂಭಿಸಿದ್ದಾರೆ. 8 ಎಕರೆ ಪ್ರದೇಶದಲ್ಲಿ ಕೇವಲ 2 ಎಕರೆಯಲ್ಲಿ ರೇಷ್ಮೆ ಕೃಷಿ ಮಾಡಿದ್ದು ಮಿಶ್ರ ಬೇಸಾಯ ಪದ್ಧತಿ ಇವರನ್ನು ಆಕರ್ಷಿಸಿದೆ. ಹೀಗಾಗಿ ರೇಷ್ಮೆ ಗಿಡಗಳ ಮಧ್ಯದ ಸಾಲಿನಲ್ಲಿ ಶೇಂಗಾ ಹಾಗೂ ಇನ್ನಿತರೆ ಬೆಳೆಗಳನ್ನು ಬೆಳೆಯುವ ಮನಸ್ಸು ಮಾಡಿದ್ದಾದರೂ ಇವರಿಗೆ ಎತ್ತುಗಳನ್ನು ಕೊಳ್ಳುವ ಶಕ್ತಿ ಇರಲಿಲ್ಲ. ಹೀಗಿದ್ರೂ ಧೃತಿಗೆಡದ ಈ ಜೋಡಿ ಸ್ವತಃ ತಾವೇ ಎತ್ತುಗಳಾಗಿ ಬೀಜ ಬಿತ್ತನೆ ಕಾರ್ಯದಲ್ಲಿ ತೊಡಗಿಕೊಂಡಿದ್ದಾರೆ.
ನೀರು ಹಾಗೂ ಹಣದ ಸಮಸ್ಯೆ ಇದ್ದರೂ ಸಹ ಏನಾದರೂ ಮಾಡಬೇಕೆಂದಿರುವ ಈ ಜೋಡಿಗೆ ಸರ್ಕಾರದ ಸಹಾಯ ಬೇಕಿದೆ. ಇವರ ಜಮೀನಿಗೆ ನೀರುಣಿಸಲು ಮಳೆ ಹಾಗೂ ಆರ್ಥಿಕ ಸಮಸ್ಯೆ ಇರುವುದರಿಂದ ಇರುವ ಒಟ್ಟು 8 ಎಕರೆ ಜಮೀನಿನಲ್ಲಿ ಕೇವಲ 2 ಎಕರೆ ಮಾತ್ರ ರೇಷ್ಮೆ ಕೃಷಿ ಮಾಡಿದ್ದಾರೆ. ಇವರು ಸರ್ಕಾರಿ ಸೌಲಭ್ಯಗಳನ್ನು ಪಡೆಯಬೇಕಾದರೆ ಜಮೀನಿನ ಹಕ್ಕುಪತ್ರಗಳ ಲಭ್ಯತೆ ಇವರ ಬಳಿ ಇಲ್ಲದಿರುವುದು ಸಮಸ್ಯೆಯಾಗಿದೆ. ಎತ್ತುಗಳ ಸಮಸ್ಯೆಯನ್ನು ನಾವೇ ಸಾಲ ಮಾಡಿ ನಿವಾರಿಸಬಹುದು, ಆದರೆ ನೀರಿನ ಸಮಸ್ಯೆಗೆ ಏನು ಮಾಡುವುದು ಅಂತ ಇವರು ಪ್ರಶ್ನಿಸುತ್ತಾರೆ. ಪೋಡಿ ಮಾಡಿಸಲೆಂದು ತಹಶೀಲ್ದಾರರ ಕಚೇರಿಗೆ ಅಲೆದು ನಮ್ಮ ತಂದೆಯ ತಲೆಮಾರು ಕಣ್ಮರೆಯಾಗಿದೆ. ಈಗ ನಮ್ಮಿಂದಲೂ ಅದು ಸಾಧ್ಯವಾಗಿಲ್ಲ ಎಂದು ಅಧಿಕಾರಿಗಳ ವಿರುದ್ಧ ರೈತ ಮಹಂತೇಶ್ ನೀಲಪ್ಪ ಮೇಟಿ ಆಕ್ರೋಶ ಹೊರಹಾಕಿದರು. ಆದ್ರೆ ಏನೈತಿ, ಎತ್ತು ಅಕಸ್ಮಾತ್ ದನಕರ ಸಾಕುದು ಜಡ ಐತಿ. ಯಾಕಂತಂದ್ರ ಇಲ್ಲಿ ನಮ್ಗೊಮ್ಮೆ ಒಂದು ಮಳೆ ಆಗಿ ಹೋಯ್ತು ಅಂದ್ರ 4 ವರ್ಷ 5 ವರ್ಷ ಮಳಿನೂ ಆಗುದಿಲ್ಲ, ಅವಕ್ಕ ಮೇವನು ತರೋದಾಗುದಿಲ್ಲ, ಮತ್ತು ಈಗ ತಂದ್ರೂ ಮೇವೂ ಇಲ್ಲ. ಹಂಗಾಗಿ ಎತ್ತುಗಳು ದನಕರ ನಮ್ಗೆ ಸಾಕೋದು ಆಗೋದಿಲ್ಲ, ಮತ್ತು ಸಾಕು ತಾಕತ್ತು ಇಲ್ರಿ. ಮತ್ತು ಮೇಲಾಗ ಏನೈತಿ, ಇಂಥ ಯಾವುದೂ ನಮ್ಗೆ ನೀಗುದಿಲ್ಲ, ತರೋದಂತರೂ ಆಗೋದೇ ಇಲ್ಲ. ಗೌರ್ಮೆಂಟ್ ಸಹಾಯ ಅಂತರೂ ಏನೂ ಇಲ್ರಿ ನಮ್ಗೆ. ಬರಗಾಲದಲ್ಲಿ ರೈತರನ್ನು ಗುಳೆ ಹೋಗದಂತೆ ಸರ್ಕಾರ ಹಲವು ಯೋಜನೆಗಳನ್ನು ರೂಪಿಸಿದೆ. ಆದರೆ ಯೋಜನೆಗಳ ಮಹತ್ವ ಬಡ ಹಾಗೂ ಅನಕ್ಷರಸ್ಥ ರೈತರ ಬಳಿ ತಲುಪಲು ವಿಫಲವಾಗಿದೆ. ಇದರ ಪರಿಣಾಮವಾಗಿ ದೇಶದಲ್ಲಿ ಕೃಷಿ ಉತ್ಪನ್ನ ಇಳಿಮುಖ ಕಾಣುತ್ತಿದೆ. ಗುಳೆ ಹೋಗದೆ ಬರಗಾಲಕ್ಕೆ ಸವಾಲೊಡ್ಡಿ ಬೇಸಾಯ ಮಾಡುವ ಈ ಜೋಡಿಗಳಿಗೆ ಸರ್ಕಾರದ ಸಹಕಾರ ಬೇಕಿದೆ. ಇವರನ್ನು ನೋಡಿದ ಮತ್ತಷ್ಟು ಜನ ಗುಳೆ ಹೋಗುವುದನ್ನು ನಿಲ್ಲಿಸಬಹುದು. ಮಹಮ್ಮದ್ ರಸೂಲ್, ಸಮಗ್ರ ಸುದ್ದಿ, ವಿಜಯಪುರ. ಶಾಸಕ ಗಣೇಶ್ ಅವರನ್ನ ಕಾಂಗ್ರೆಸ್ನಿಂದ ಅಮಾನತು ಮಾಡಿರುವ ಆದೇಶ ವಾಪಸ್ ತೆಗೆದುಕೊಳ್ಳುವಂತೆ ಗಣೇಶ್ ಅಭಿಮಾನಿ ಬಳಗ ಒತ್ತಾಯಿಸಿದೆ. ಗಣೇಶ್ ಹಾಗೂ ಆನಂದ್ ಸಿಂಗ್ 2 ದಶಕಗಳಿಂದ ಸ್ನೇಹಿತರು. ಇಬ್ಬರ ಮಧ್ಯೆ ಸಣ್ಣ ವಿಚಾರಕ್ಕಾಗಿ ಗಲಾಟೆ ಆಗಿದೆ. ಗಣೇಶ್ರನ್ನ ಪಕ್ಷದಿಂದ ಅಮಾನತು ಮಾಡಿದ್ದು ಸರಿಯಾದ ಕ್ರಮವಲ್ಲ. ಗೃಹ ಸಚಿವರು ಈ ಕೇಸ್ ರದ್ದು ಮಾಡಬೇಕು ಅಂತ ಸರ್ಕಾರಕ್ಕೆ ಹಾಗೂ ಕೆಪಿಸಿಸಿಗೆ ಮನವಿ ಸಲ್ಲಿಸಿದ್ದಾರೆ. ಕಂಪ್ಲಿ ವಿಧಾನಸಭಾ ಕ್ಷೇತ್ರದ ಶಾಸಕ ಜೆಎನ್ ಗಣೇಶರ ವಿರುದ್ಧದ ಮೊಕದ್ದಮೆ ಮತ್ತು ಕೆಪಿಸಿಸಿಯಿಂದ ಮಾಡಿರುವ ಅಮಾನತನ್ನು ರದ್ದುಪಡಿಸಬೇಕೆಂದು ಗಣೇಶ್ ಅಭಿಮಾನಿಗಳ ಬಳಗ ಹಿರಿಯ ಕಾಂಗ್ರೆಸ್ ಒಕ್ಕೂಟದಿಂದ ತಾಲೂಕಿನ ಅತಿಥಿ ಗೃಹದ ಆವರಣದಲ್ಲಿ ಕೆಪಿಸಿಸಿಗೆ ಮನವಿ ಮಾಡಿದರು. ಈ ವೇಳೆ ಯುವ ಮುಖಂಡ ಹೊಸಕೋಟೆ ಜಗದೀಶ್ ಮಾತನಾಡಿ, ಗಣೇಶ್ ಮತ್ತು ಆನಂದ್ ಸಿಂಗ್ ಶಾಸಕರಿಬ್ಬರು 20 ವರ್ಷದಿಂದ ಚಿರಪರಿಚಿತರಾಗಿದ್ದಾರೆ. 2018ರ ವಿಧಾನಸಭಾ ಚುನಾವಣೆಯಲ್ಲಿ ಗಣೇಶ್ ಅವರ ಗೆಲುವಿನಲ್ಲಿ ಪ್ರಮುಖ ಪಾತ್ರವಿದೆ. ಆದರೆ ಯಾವುದೋ ವಿಷಯಕ್ಕೆ ಸಂಬಂಧಿಸಿದಂತೆ ಗಲಾಟೆ ನಡೆದಿದೆ. ಇಬ್ಬರು ಒಂದೇ ತಾಯಿಯ ಮಕ್ಕಳಂತೆ ಇದ್ದರು. ಕಾಂಗ್ರೆಸ್ ಪಕ್ಷವು ಇಬ್ಬರನ್ನು ಒಗ್ಗೂಡಿಸಿ ಕಂಪ್ಲಿ ಕ್ಷೇತ್ರದ ಅಭಿವೃದ್ಧಿಗೆ ಅನುವು ಮಾಡಿಕೊಡಬೇಕು. ಕಾಂಗ್ರೆಸ್ ಪಕ್ಷವು ಏಕಾಏಕಿ ಶಾಸಕ ಗಣೇಶರನ್ನು ಅಮಾನತುಗೊಳಿಸಿದ್ದರಿಂದ ಅಭಿಮಾನಿಗಳಲ್ಲಿ ಬೇಸರವನ್ನುಂಟು ಮಾಡಿದೆ. ಹಾಗಾಗಿ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಹಾಗೂ ಕೆಪಿಸಿಸಿಯು ನಿಗಾ ವಹಿಸಿ ಪರಿಶೀಲಿಸಿ ಶಾಸಕ ಜೆಎನ್ ಗಣೇಶರ ವಿರುದ್ಧದ ಕ್ರಮವನ್ನು ಹಿಂಪಡೆಯಬೇಕೆಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಬಿ ಹರ್ಷವರ್ಧನ, ಬೂದಗುಂಪಿ ಹುಸೇನ್ ಸಾಬ್, ಎನ್ ವಾಸು, ರಾಮಲಿಂಗಸ್ವಾಮಿ, ವೀರಾಂಜನೇಯಲು, ಆನಂದ, ಮಾವಿನಹಳ್ಳಿ ರಮೇಶ್, ಹರೀಶ್ ಗೌಡ, ಪುರುಷೋತ್ತಮ್ ಗೌಡ, ಎಂ ಮಾರುತಿ, ಗಿರೀಶ್, ಯಾರ್ರಿ ಸ್ವಾಮಿ, ಅಭಿಮಾನಿಗಳ ಬಳಗ, ಕಾಂಗ್ರೆಸ್ನ ಹಿರಿಯ ಮುಖಂಡರು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ನೂರ್, ಸಮಗ್ರ ಸುದ್ದಿ, ಬಳ್ಳಾರಿ. ಗ್ರಾಮ ಮತ್ತು ತಾಲೂಕು ಅಧಿಕಾರಿಗಳು ಸೂಕ್ತ ಫಲಾನುಭವಿಗಳನ್ನು ಗುರುತಿಸಿ ಸರ್ಕಾರದ ಯೋಜನೆಗಳನ್ನು ನೀಡುವಲ್ಲಿ ವಿಫಲವಾಗುತ್ತಿದ್ದಾರೆ. ಜೊತೆಗೆ ಭೂಗಳ್ಳರು ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡಿದ್ದಾರೆ ಅಂತ ಪ್ರಜಾ ವಿಮೋಚನಾ ಬಹುಜನ ಸಮಿತಿಯ ಅಧ್ಯಕ್ಷ ಬಿಜ್ಜವಾರ ನಾಗರಾಜ್ ಆರೋಪಿಸಿದ್ದಾರೆ. ಹಳ್ಳಿಗಳಲ್ಲಿ ಅತಿ ಹೆಚ್ಚು ಅವಿಭಕ್ತ ಬಡ ಕುಟುಂಬಗಳು ಇದ್ದು ಅವರಿಗೆ ಸಾಮಾಜಿಕವಾಗಿ ನ್ಯಾಯ ದೊರಕಿಸಲು ಪ್ರಜಾ ವಿಮೋಚನಾ ಬಹುಜನ ಸಮಿತಿಯು ಗ್ರಾಮ ಶಾಖೆಗಳನ್ನು ತೆರೆಯುತ್ತಿದೆ. ಸದ್ಯ ದೇವನಹಳ್ಳಿ ತಾಲೂಕಿನ ಪೂಜನಹಳ್ಳಿಯಲ್ಲಿ ಸಮಿತಿಯು ಹೊಸ ಶಾಖೆ ತೆರೆದಿದ್ದು ಪ್ರಜಾ ವಿಮೋಚನಾ ಬಹುಜನ ಸಮಿತಿಯ ಅಧ್ಯಕ್ಷ ಬಿಜ್ಜವಾರ ನಾಗರಾಜ್ ಇದನ್ನು ಉದ್ಘಾಟಿಸಿದರು. ಇನ್ನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹಳ್ಳಿಗಳಲ್ಲಿ ಹೆಚ್ಚಿನದಾಗಿ ಭ್ರಷ್ಟಾಚಾರ ತಾಂಡವವಾಡುತ್ತಿದ್ದು ಅದನ್ನು ತಡೆಯಲು ಅನೇಕ ಸಂಸ್ಥೆಗಳು ಉದಯವಾಗಿವೆ. ಹಾಗೆಯೇ ಪ್ರಜಾ ವಿಮೋಚನಾ ಬಹುಜನ ಸಮಿತಿಯು ಭ್ರಷ್ಟಾಚಾರ ನಿರ್ಮೂಲನೆಗೆ ಪಣ ತೊಟ್ಟು ಭೂಗಳ್ಳರ ವಿರುದ್ಧ ಹೋರಾಡಿ ಮತ್ತು ಬಡ ನಿರ್ಗತಿಕರ ಆಶೋತ್ತರಗಳಿಗೆ ಸ್ಪಂದಿಸಲು ಮುಂದಾಗಿರುವ ಸಮಿತಿ ಗ್ರಾಮ ಶಾಖೆಗಳನ್ನು ವಿಸ್ತರಿಸುತ್ತಿದೆ. ಇದೇ ವೇಳೆ ಮಾತನಾಡಿದ ಬಿಜ್ಜಾವರ ನಾಗರಾಜ್, ಗ್ರಾಮ ಮತ್ತು ತಾಲೂಕು ಅಧಿಕಾರಿಗಳು ಸೂಕ್ತ ಫಲಾನುಭವಿಗಳನ್ನು ಗುರುತಿಸಿ ಸರ್ಕಾರದ ಯೋಜನೆಗಳನ್ನು ನೀಡುವಲ್ಲಿ ವಿಫಲರಾಗ್ತಿದ್ದಾರೆ. ಭೂಗಳ್ಳರು ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡಿದ್ದಾರೆ ಅಂತ ಆರೋಪಿಸಿದ್ದಾರೆ. ಅಲ್ಲದೆ ಕೆಲವರು ದಲಿತ ಬಡವರಿಗೆ ಸಿಗಬೇಕಾದ ಜಮೀನುಗಳಿಗೆ ಬೇನಾಮಿ ದಾಖಲೆಗಳನ್ನು ಸೃಷ್ಟಿಸಿ ತಮ್ಮ ಹೆಸರಿಗೆ ಮಾಡಿಸಿಕೊಂಡಿದ್ದು ಇದಕ್ಕೆಲ್ಲ ಕೆಲವು ಅಧಿಕಾರಿಗಳ ಬೆಂಬಲವಿದೆ ಅಂತ ದೂರಿದ್ರು. ಸಮಸ್ಯೆಗಳು ಹೇರಳವಾಗಿದ್ರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಗ್ರಾಮಗಳಲ್ಲಿ ಅತಿ ಹೇರಳವಾಗಿ ಕಾಣ್ತದೆ.
ಗ್ರಾಮದಲ್ಲಿ ಅನೇಕ ಜನರು ಕೂಲಿ ಕೆಲಸಕ್ಕೆ ಹೋಗುವಂತ ಜನರು ಇರ್ತಾರೆ, ಅನೇಕ ಗಾರ್ಮೆಂಟ್ಸ್ ಹೋಗೋರು ಇರ್ತಾರೆ, ಮತ್ತೆ ಕಟ್ಟಡ ಕಾರ್ಮಿಕರು ಬಹಳಷ್ಟು ಜನ ಇರ್ತಾರೆ. ಇವ್ರು ಯಾರಿಗೂ ಕೂಡ ಪ್ರಪಂಚದಲ್ಲಿ ಆಗುವಂತ ರಾಜಕೀಯ ಬೆಳವಣಿಗೆಗಳು ಮತ್ತೆ ರಾಜಕೀಯ ಸಿದ್ಧಾಂತಗಳನ್ನ ಯಾರು ಕೂಡ ಅರ್ಥ ಮಾಡ್ಕೊಳಕ್ ಆಗೋದಿಲ್ಲ. ಯಾಕಂದ್ರೆ ರಾಜಕೀಯ ವ್ಯಕ್ತಿಗಳು ಮಾಡುವಂತ ಅನಾಚಾರಗಳು, ರಾಜಕೀಯ ವ್ಯಕ್ತಿಗಳು ಮಾಡುವಂತ ಅನುಪಕಾರಗಳನ್ನ ಈ ಮುಕ್ತ ಜನರು ಇವತ್ತು ಕೂಡ ತಿಳ್ಕೊಳಕ್ತಾ ಇಲ್ಲ. ಈ ಪೂಜನಹಳ್ಳಿ ಗ್ರಾಮದ ವ್ಯಾಪ್ತಿಗೆ ಬರುವಂತಹ ಜಮೀನುಗಳನ್ನ ಅನೇಕ ಬಲಾಢ್ಯರು ಒತ್ತುವರಿ ಮಾಡ್ಕೊಂಡಿದ್ದಾರೆ. ಈ ಒತ್ತುವರಿದಾರರನ್ನ ಬಿಡಿಸ್ಕೊಟ್ಟು ನಮ್ಮ ದಲಿತರಿಗೆ ನ್ಯಾಯ ತೋರಿಸ್ಕೊಳ್ಬೇಕಂತೇಳಿ ನಾವಿವತ್ತು ಬೋರ್ಡ್ ಆಗ್ತಾ ಇದ್ದೀವಿ. ರಾಜು ಅಗಸ್ತ್ಯ, ಸಮಗ್ರ ಸುದ್ದಿ, ದೇವನಹಳ್ಳಿ. ಆ ಗ್ರಾಮದಲ್ಲಿ ಎಲ್ಲರೂ ಅಣ್ಣ ತಮ್ಮರಂತೆ ಜೀವನ ನಡೆಸುತ್ತಿದ್ದಾರೆ. ಆದರೆ ಕೆಲವರು ಸವರ್ಣೀಯರ ಮತ್ತು ದಲಿತರ ನಡುವೆ ಅಸ್ಪೃಶ್ಯತೆ ಇದೆ ಅಂತ ವದಂತಿ ಹಬ್ಬಿಸಿ ಇಡೀ ಗ್ರಾಮವನ್ನೇ ಬೆಚ್ಚಿ ಬೀಳಿಸಿದ್ರು. ಹೀಗಾಗಿ ಆ ಗ್ರಾಮಕ್ಕೆ ಹಿರಿಯ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಅಂದ ಹಾಗೆ ಯಾವುದು ಆ ಗ್ರಾಮ ಅಂತೀರಾ? ಈ ಸ್ಟೋರಿ ನೋಡಿ. ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನ ಸಂತೆಹಳ್ಳಿ ಗ್ರಾಮ ಪಂಚಾಯಿತಿಯ ಚನ್ನಕಲ್ ಗ್ರಾಮದಲ್ಲಿ ಅಧಿಕಾರಿಗಳ ಶಾಂತಿ ಸಭೆ ನಡೆಯಿತು. ಇತ್ತೀಚೆಗೆ ಈ ಗ್ರಾಮದಲ್ಲಿ ಅಸ್ಪೃಶ್ಯತೆಗೆ ಸಂಬಂಧಿಸಿದಂತೆ ದಲಿತರಿಗೆ ದೇವಾಲಯಗಳ ಪ್ರವೇಶ ನಿಷೇಧ, ಕುಡಿಯುವ ನೀರು ಹಿಡಿಯಲು ಸಮಯ ನಿಗದಿ, ದಲಿತರಿಗೆ ಕ್ಷೌರ ಮಾಡುವುದಿಲ್ಲ ಎನ್ನುವುದರ ಜೊತೆಗೆ ಮೇಲ್ಜಾತಿಯವರ ಕಿರುಕುಳ ಇದೆ ಎಂಬ ಆರೋಪ ಕೇಳಿ ಬಂದಿತ್ತು. ಅಲ್ಲದೆ ದಲಿತರ ಮೇಲೆ ಸವರ್ಣೀಯರು ದೌರ್ಜನ್ಯ ನಡೆಸುತ್ತಿದ್ದಾರೆ ಎಂಬ ಸುದ್ದಿ ಜೋರಾಗಿತ್ತು. ಈ ಹಿನ್ನೆಲೆಯಲ್ಲಿ ಕಾನೂನು ಸೇವಾ ಪ್ರಾಧಿಕಾರದ ರಾಜ್ಯ ಕಾರ್ಯದರ್ಶಿ ಸಂಜೀವ್ ಕುಮಾರ್, ಜಿಲ್ಲಾ ಕಾನೂನು ಪ್ರಾಧಿಕಾರ ಕಾರ್ಯದರ್ಶಿ ಗುರುರಾಜ ಶಿರೂರ್ ಸೇರಿದಂತೆ ಜಿಲ್ಲಾಧಿಕಾರಿ ಹಾಗೂ ಪೊಲೀಸ್ ಇಲಾಖೆಯ ಅಧಿಕಾರಿಗಳ ತಂಡ ಚನ್ನಕಲ್ ಗ್ರಾಮದಲ್ಲಿ ಶಾಂತಿ ಸಭೆ ನಡೆಸಿತು. ಈ ವೇಳೆ ಸಭೆಯಲ್ಲಿ ಮಾತನಾಡಿದ ಕಾನೂನು ಸೇವಾ ಪ್ರಾಧಿಕಾರದ ರಾಜ್ಯ ಕಾರ್ಯದರ್ಶಿ ಸಂಜೀವ್ ಕುಮಾರ್, ಗ್ರಾಮದಲ್ಲಿ ಪರಿಶೀಲನೆ ನಡೆಸಿದ್ದು ಇಲ್ಲಿ ಅಂತಹ ಯಾವುದೇ ಅನಿಷ್ಟ ಪದ್ಧತಿ ಆಚರಣೆಯಲ್ಲಿಲ್ಲ. ಗ್ರಾಮದಲ್ಲಿನ ಜನರ ಮಧ್ಯೆ ಒಡಂಬಡಿಕೆ ಕಡಿಮೆಯಾಗಿದೆ. ಕುಡಿಯುವ ನೀರು ಮತ್ತು ಮೂಲಸೌಕರ್ಯಗಳ ಸಮಸ್ಯೆ ಬಗ್ಗೆ ಹೆಚ್ಚು ದೂರು ಕಂಡು ಬಂದಿವೆ. ಇಲ್ಲಿ ಅಸ್ಪೃಶ್ಯತೆ ಆಚರಣೆ ಕಂಡು ಬಂದಿಲ್ಲ ಅಂತ ಸ್ಪಷ್ಟಪಡಿಸಿದ್ರು. ಬಳಿಕ ಜಿಲ್ಲಾಧಿಕಾರಿ ಮಂಜುನಾಥ್ ಮಾತನಾಡಿ, ಯಾವುದೇ ಗ್ರಾಮದಲ್ಲಿ ಇರುವಂತಹ ಸಣ್ಣ ಪ್ರಮಾಣದ ನೀರು, ವಸತಿಗಳ ಸಮಸ್ಯೆ ಇದೆ. ಆದರೆ ಈ ಸಮಸ್ಯೆಯನ್ನು ಅಸ್ಪೃಶ್ಯತೆ ಆಚರಣೆಗೆ ತಳುಕು ಹಾಕುವುದು ಸರಿಯಲ್ಲ ಅಂತ ತಿಳಿಸಿದ್ರು. ಇನ್ನು ಸಭೆ ಬಳಿಕ ಗ್ರಾಮದ ದೇವಾಲಯ ಪ್ರವೇಶ ಮಾಡಿದ ಅಧಿಕಾರಿಗಳು ದಲಿತರ ಮನೆಯಲ್ಲಿ ಸಹಭಕ್ತ ಭೋಜನ ಮಾಡುವ ಮೂಲಕ ಎಲ್ಲರಿಗೂ ಅರಿವು ಮೂಡಿಸಿದ್ರು. ಇದೇ ವೇಳೆ ಕೆಲ ಗ್ರಾಮಸ್ಥರು ವೈಯಕ್ತಿಕವಾಗಿ ಮನವಿಗಳನ್ನ ಸಲ್ಲಿಸಿದ್ರು. ಈ ಸಂದರ್ಭದಲ್ಲಿ ಅಸ್ಪೃಶ್ಯತೆ ಸಂಬಂಧಿಸಿದ ಆರೋಪ ಕೇಳಿ ಬಂದಿದ್ದೇ ಆದಲ್ಲಿ ಮುಂದಿನ ದಿನಗಳಲ್ಲಿ ಕಾನೂನು ಕ್ರಮ ಕೈಗೊಳ್ಳುವುದಾಗಿ ಗ್ರಾಮಸ್ಥರಿಗೆ ಅಧಿಕಾರಿಗಳು ಎಚ್ಚರಿಕೆ ನೀಡಿದರು. ಮುಖ್ಯವಾಗಿ ಒಂದು ಕುಡಿಯೋ ನೀರು ಏನು ಇತ್ತು, ಸಿಸ್ಟರ್ನು ಇನ್ನೊಂದು ಹೆಚ್ಚಿಗೆ ಹಾಕಿದ್ರೆ ಅದು ಒಂದು ಸಮಸ್ಯೆ ಬಗೆಹರಿಯುತ್ತೆ. ಈಗ ದೇವಸ್ಥಾನದಲ್ಲಿ ಬಿಡ್ತಾ ಇರಲಿಲ್ಲ ಅನ್ನೋದು ಇನ್ನೊಂದು ಸಮಸ್ಯೆ. ಅದು ಬಿಡ್ತಾ ಇರಲಿಲ್ಲ ಅನ್ನೋದಕ್ಕಿಂತ ಇವರೇ ಆ ಥರ ಆಚರಣೆ ಮಾಡ್ಕೊಂಡ್ಬಂದಿದ್ರು. 5 ದೇವಸ್ಥಾನಗಳಲ್ಲಿ 5 ದೇವಸ್ಥಾನಗಳಲ್ಲಿ ಒಂದು ದೇವಸ್ಥಾನದಲ್ಲಿ ನೆಮ್ಮದಿಯಿಂದ ಒಂದು ಹಳ್ಳಿನಲ್ಲಿ ಬಾಳಬೇಕಾಗುತ್ತೆ. ಹೀಗಾಗಿ ವರದಿಯಾದಂತೆ ಇಲ್ಲಿ ದೊಡ್ಡ ಪ್ರಮಾಣದಲ್ಲಿ ಏನು ಅಂತ ವ್ಯತ್ಯಾಸಗಳು ಇಲ್ಲ. ಸಣ್ಣ ಪುಟ್ಟ ಏನು ಸಮಸ್ಯೆಗಳಿದೆ ಅದು ಬಗೆಹರಿಸಲಿಕ್ಕೆ ಎಲ್ಲರನ್ನೂ ಕೇಳಿದ್ದೀವಿ. ಎಲ್ಲರೂ ಒಟ್ಟಿಗೆ ಇದ್ದು ಈ ರೀತಿ ನಮ್ಮ ಹಳ್ಳಿಗೆ ಒಳ್ಳೆಯ ದೃಷ್ಟಿಯಿಂದ ಹಳ್ಳಿ ಹೆಸರುವಾಸಿಯಾಗಬೇಕು ವಿನಃ ಈ ಥರ ಯಾವುದೋ ಒಂದು ಆಚರಣೆಯಿಂದ ಇಲ್ಲ ಅಂತ ಅವರು ಸಹ ನನಗೆ ವ್ಯಕ್ತಪಡಿಸಿದ್ದಾರೆ. ದಾಸ್, ಸಮಗ್ರ ಸುದ್ದಿ, ಮಾಲೂರು. ಚಿಕ್ಕದೊಂದು ವಿರಾಮದ ನಂತರ ಮತ್ತೆ ಬಿಗ್ ನ್ಯೂಸ್ ಮುಂದುವರಿಯುತ್ತೆ. Start your weight loss journey in just $4.99 at Celebrate Life Frasertown. You are beautiful. Get head to toe makeover starting ₹9.99 only. Laser hair removal, one session free for one area. Upper lips, chin, forehead, underarms. You can choose one area at Celebrate Life Frasertown. Call us 9886153453. 08025468702. ನಿಮ್ಮ ಕನಸಿಗೆ ಹಣ ಒಂದು ಅಡ್ಡಿಯಾಗಬಹುದಾ? ಅಟ್ಟಿಕಾ ಗೋಲ್ಡ್ ಕಂಪನಿಗೆ ಬನ್ನಿ. ಬೇರೆ ಎಲ್ಲಾದರೂ ಅಡವಿಟ್ಟ ನಿಮ್ಮ ಚಿನ್ನವನ್ನು ಬಿಡಿಸಿ ಇಂದಿನ ಆನ್ಲೈನ್ ರೇಟ್ಗೆ ಕೊಂಡು ಡಿಫರೆನ್ಸ್ ಅಮೌಂಟ್ ನಿಮಗೆ ಕೊಡ್ತಾರೆ. 1 ಲಕ್ಷಕ್ಕಿಂತ ಹೆಚ್ಚಿನ ಹ್ಯಾಪಿ ಕಸ್ಟಮರ್ಸ್. ಅಟ್ಟಿಕಾ ಗೋಲ್ಡ್ ಕಂಪನಿ. ನಿಮ್ಮ ಕನಸುಗಳು ನನಸಾಗಲಿ. ವಿರಾಮದ ಬಳಿಕ ಮತ್ತೆ ಬಿಗ್ ನ್ಯೂಸ್ಗೆ ಸ್ವಾಗತ. ಬಿಬಿಎಂಪಿಯ ಭ್ರಷ್ಟ ಅಧಿಕಾರಿಗಳ ಅಮಾನತು ಸೇರಿ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಆಗ್ರಹಿಸಿದೆ.
ಈ ಸಂಬಂಧ ಬೆಂಗಳೂರಿನ ಬೊಮ್ಮನಹಳ್ಳಿ ಬಿಬಿಎಂಪಿ ಕಚೇರಿಯ ಮುಂಭಾಗ ಪ್ರತಿಭಟನೆ ನಡೆಸಿದ ಸಮಿತಿ ಮುಖಂಡರು ಅಧಿಕಾರಿಗಳ ವಿರುದ್ಧದ ಘೋಷಣೆ ಕೂಗಿದ್ರು. ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ವತಿಯಿಂದ ಬೆಂಗಳೂರಿನ ಬೊಮ್ಮನಹಳ್ಳಿ ಗಣಪತಿ ದೇವಾಲಯದಿಂದ ಬಿಬಿಎಂಪಿ ಕಚೇರಿಯವರೆಗೂ ಪ್ರತಿಭಟನಾ ರ್ಯಾಲಿ ನಡೆಸಲಾಯಿತು. ರ್ಯಾಲಿಯಲ್ಲಿ ಬೆಂಗಳೂರಿನ ಸುತ್ತಮುತ್ತಲ ಅನೇಕ ಕಡೆಗಳಿಂದ ಬಂದಂತಹ 200ಕ್ಕೂ ಹೆಚ್ಚು ಮಂದಿ ಕಾರ್ಯಕರ್ತರು ಭಾಗವಹಿಸಿದ್ದರು. ಇನ್ನು ಪ್ರತಿಭಟನೆಯಲ್ಲಿ ಮಾತನಾಡಿದ ಕಾರ್ಯಕರ್ತರು, ಬಿಬಿಎಂಪಿ ಅಧಿಕಾರಿಗಳು ಹೆಚ್ಚು ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿದ್ದಾರೆ. ಅನೇಕ ಕೆರೆ ಹಾಗೂ ಸರ್ಕಾರಿ ಭೂಮಿಯನ್ನು ಬಿ ಖಾತೆಗಳನ್ನಾಗಿ ಮಾಡಿ ಸರ್ಕಾರಕ್ಕೆ ತೆರಿಗೆ ವಂಚಿಸಿ ದ್ರೋಹ ಮಾಡುತ್ತಿದ್ದಾರೆ. ಜೊತೆಗೆ ಸರ್ಕಾರದ ಸೌಲಭ್ಯಗಳನ್ನು ಬಡ ಫಲಾನುಭವಿಗಳಿಗೆ ನೀಡದೆ ದ್ರೋಹವನ್ನು ಎಸಗುತ್ತಿದ್ದಾರೆ ಅಂತ ಆರೋಪಿಸಿದರು. ಇವತ್ತು ಸಾರ್ವಜನಿಕ ರಸ್ತೆಯನ್ನ ಮುಲಾಜಿಲ್ಲದೆ ಒತ್ತುವರಿ ಮಾಡ್ತಾ ಇದ್ರು ಸಹ ಬಿಬಿಎಂಪಿ ಅಧಿಕಾರಿಗಳು ಕಣ್ಮುಚ್ಚಿಕೊಳ್ತಿದ್ದಾರೆ. ಇವತ್ತು ಒಂಟಿ ಮನೆ ಯೋಜನೆಗಳಲ್ಲಿ 4 ವರ್ಷಗಳ ಹಿಂದೆ ಸರ್ಕಾರದಿಂದ ಬರತಕ್ಕಂಥ ಒಂಟಿ ಮನೆ ಯೋಜನೆಯಲ್ಲಿ ಮನೆಗಳನ್ನು ಕೆಡವಿ ಇದುವರೆಗೂ ಬಿಬಿಎಂಪಿ ಅಧಿಕಾರಿಗಳು ಮನೆಗಳನ್ನು ನಿರ್ಮಾಣ ಮಾಡಿಕೊಡ್ಲಿಲ್ಲ. ಈ ಎಲ್ಲ ಸುಮಾರು 39 ಬೇಡಿಕೆಗಳನ್ನು ಇಟ್ಟು ದಲಿತ ಸಂಘರ್ಷ ಸಮಿತಿ ಇವತ್ತು ಹೋರಾಟವನ್ನು ಹಮ್ಮಿಕೊಂಡಿದೆ. ಇದಲ್ಲದೆ ಬಿಬಿಎಂಪಿ ಅಧಿಕಾರಿಗಳಾದ ಎಇಇ ಜಯಕುಮಾರ್ ಹಾಗೂ ಇಇ ಶಿವಕುಮಾರ್ ಬಿಬಿಎಂಪಿ ಪಾರ್ಕ್ನ ಜಾಗವನ್ನು ಒತ್ತುವರಿ ಮಾಡಿಕೊಂಡಿರುವ ಖಾಸಗಿ ವ್ಯಕ್ತಿಗಳ ಜೊತೆ ಕೈಜೋಡಿಸಿ ಸರ್ಕಾರದ ಬೊಕ್ಕಸಕ್ಕೆ ಅಪಾರ ನಷ್ಟವನ್ನುಂಟು ಮಾಡುತ್ತಿದ್ದಾರೆ. ಇದರ ಬಗ್ಗೆ ಎಷ್ಟೋ ಬಾರಿ ಸಂಬಂಧಪಟ್ಟವರಿಗೆ ದೂರು ನೀಡಿದ್ರೂ ಪ್ರಯೋಜನವಾಗಿಲ್ಲ. ಕೂಡಲೇ ಈ ಇಬ್ಬರು ಭ್ರಷ್ಟ ಅಧಿಕಾರಿಗಳನ್ನ ಅಮಾನತು ಮಾಡಬೇಕು ಹಾಗೂ ಅವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿ ಕಾರ್ಯಕರ್ತರು ಜಂಟಿ ಆಯುಕ್ತೆ ಸೌಜನ್ಯರಿಗೆ ಮನವಿ ನೀಡಿದರು. ಇದೇ ವೇಳೆ ಕಾರ್ಯಕರ್ತರಿಂದ ಮನವಿ ಪಡೆದು ಮಾತನಾಡಿದ ಬಿಬಿಎಂಪಿ ಜೆಸಿ ಸೌಜನ್ಯ, ಭ್ರಷ್ಟ ಅಧಿಕಾರಿಗಳ ಕುರಿತು ತನಿಖೆ ನಡೆಸಿ ಕೂಡಲೇ ಕ್ರಮ ತೆಗೆದುಕೊಳ್ಳುವುದಾಗಿ ಭರವಸೆ ನೀಡಿದರು. ಅವರ ಮುಖ್ಯಸ್ಥರಿಗೆ ನಾವು ಇದನ್ನ ಪತ್ರ ಬರೆದು ಅವರು ಗಮನ ಸೆಳೆದು ಮೀಟಿಂಗ್ ಅಲ್ಲಿ ಕೂಡ ನಾವು ಅವ್ರಿಗೆ ಇದ್ರ ಬಗ್ಗೆ ಚರ್ಚೆ ಮಾಡಿಸ್ತೇವೆ. ಏನು ಕಡ್ಡಾಯ ಅಧಿಕಾರಿಗಳ ಬಗ್ಗೆ ಏನು ಇವರು ಕ್ರಮ ತಗೊಳ್ಳೋದಕ್ಕೆ, ಆಮೇಲೆ ಖಾತೆಗಳ ಬಗ್ಗೆ ಈ ಖಾತಾನ ಈ ಖಾತೆ ಮಾಡಿರೋದ್ರ ಬಗ್ಗೆ ನಾವು ಕೂಲಂಕಷವಾಗಿ ಎನ್ಕ್ವೈರಿ ನಾವು ಮಾಡ್ತಾ ಇದ್ದೀವಿ. ಈ ಒಂದು 10 ದಿನದಲ್ಲಿ ನಾವು ಅದರ ಬಗ್ಗೆ ಕ್ರಮವನ್ನು ತೆಗೆದುಕೊಳ್ತಾ ಇದ್ದೀವಿ. ಕಾರ್ತಿಕ್, ಸಮಗ್ರ ಸುದ್ದಿ, ಆನೇಕಲ್. ಈ ಸಹಾಯಕ ಪ್ರಾದೇಶಿಕ ಸಾರಿಗೆ ಕಚೇರಿಯಲ್ಲಿ ಲಂಚ ಬಾಕತನ ತಾಂಡವವಾಡುತ್ತಿದೆ. ಅಲ್ಲದೆ ಮಧ್ಯವರ್ತಿಗಳ ಹಾವಳಿ ಕೂಡ ಮಿತಿ ಮೀರಿದೆ. ಹೀಗಾಗಿ ಇದರ ವಿರುದ್ಧ ವಕೀಲ ಪುಟ್ಟರಾಜು ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು. ಅಷ್ಟಕ್ಕೂ ಈ ಕಚೇರಿ ಇರೋದಾದ್ರೂ ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಹುಣಸೂರಿನ ಸಹಾಯಕ ಪ್ರಾದೇಶಿಕ ಸಾರಿಗೆ ಕಚೇರಿಯಲ್ಲಿ ಲಂಚ ಬಾಕತನ ಹಾಗೂ ಮಧ್ಯವರ್ತಿಗಳ ಹಾವಳಿ ಹೆಚ್ಚಾಗಿದೆ. ಅಲ್ಲದೆ ಇದರ ವಿರುದ್ಧ ದೂರು ನೀಡಿದ್ರೂ ಕೂಡ ಕ್ರಮ ಕೈಗೊಳ್ಳದ ಅಧಿಕಾರಿಗಳ ವಿರುದ್ಧ ಇವತ್ತು ವಕೀಲ ಪುಟ್ಟರಾಜು ನೇತೃತ್ವದಲ್ಲಿ ಹಲವು ಪ್ರತಿಭಟನೆ ನಡೆಸಲಾಯಿತು. ಇನ್ನು ಪ್ರತಿಭಟನೆಯಲ್ಲಿ ಮಾತನಾಡಿದ ಪ್ರತಿಭಟನಾಕಾರರು, ಕಚೇರಿಯಲ್ಲಿ ಪರವಾನಗಿ ಪಡೆಯಲು 500ರಿಂದ 1000 ರೂಪಾಯಿಗಳನ್ನು ನೀಡಬೇಕು. ಡಿಎಲ್ ನೀಡಲು 3 ರಿಂದ 4 ಸಾವಿರ ನೀಡಬೇಕು. ಅದು ಮಧ್ಯವರ್ತಿಗಳ ಮುಖಾಂತರ ಬಂದರೆ ಮಾತ್ರ ಅದು ಸಾಧ್ಯ. ಇಲ್ಲದಿದ್ದರೆ ಅರ್ಜಿ ತಿರಸ್ಕರಿಸಲಾಗುತ್ತದೆ ಅಂತ ದೂರಿದ್ರು. ಇದಲ್ಲದೆ ಇದರ ಬಗ್ಗೆ ಆರ್ಟಿಒ ಕೇಳಿದ್ರೆ ಎಲ್ಲವೂ ಸರಿ ಇದೆ ಎಂಬ ಉಡಾಫೆ ಉತ್ತರ ನೀಡ್ತಾರೆ. ಆದರೆ ಸರ್ಕಾರಕ್ಕೆ ಶುಲ್ಕ ಕಟ್ಟುವ ಜೊತೆ ಇಲ್ಲಿ ಮಧ್ಯವರ್ತಿಗಳಿಗೆ ಬೇರೆ ಕೊಡಬೇಕು ಅಂತ ಆರೋಪಿಸಿದ್ರು. ಹೊಗೆ ತಪಾಸಣಾ ಕೇಂದ್ರವನ್ನ ಮಾಡಬಾರ್ದು ಅಂತ ನಿಯಮ ಇದ್ರೂ ಸಹ ಆರ್ಟಿಒ ಆಫೀಸ್ ಎದುರುಗಡೆನೆ ಅದು ಬಹಳ ರಾಜಾರೋಷವಾಗಿ ಅನಧಿಕೃತವಾಗಿ ಹೊಗೆ ತಪಾಸಣಾ ಕೇಂದ್ರವನ್ನ ನಿರ್ಮಾಣ ಮಾಡಿದ್ದಾರೆ. ಯಾವುದೇ ಆದಂತ ಒಂದು ಪರವಾನಗಿ ಇಲ್ಲ ಅದಕ್ಕೆ. ಅಲ್ಲಿ ಹೊಗೆ ತಪಾಸಣಾ ಮಾಡ್ತಾ ಇದ್ದಂತ ಜಾಗ ವಸತಿ ಪ್ರದೇಶ ಆಗಿರ್ತದೆ, ಅಕ್ಕಪಕ್ಕದ ಮನೆಗಳಿವೆ. ಇಲ್ಲಿ ಅಕ್ಕಪಕ್ಕದ ಮನೆಗಳಿದ್ರು ಸಹ ಲೈಸೆನ್ಸ್ ನ ನೀಡಬಾರ್ದು ಅಂತೇಳಿ ನಿಯಮ ಇದ್ರೂ ಸಹ ಅಕ್ಕಪಕ್ಕದ ವಾಯು ಮಾಲಿನ್ಯ ಆಗಿ ರೋಗ ರುಜಿನಗಳಿಗೆ ಕಾರಣ ಆಗ್ತದೆ. ಆದ್ರಿಂದ ಅವರು ಅನಧಿಕೃತವಾಗಿ ನಡೆಸ್ತಾ ಇರುವಂತ ಡ್ರೈವಿಂಗ್ ಸ್ಕೂಲು ಮತ್ತೆ ಹೊಗೆ ತಪಾಸಣಾ ಕೇಂದ್ರವನ್ನ ತೆರವುಗೊಳಿಸಬೇಕು. ಮಾಸಿಂ ಶರೀಫ್, ಸಮಗ್ರ ಸುದ್ದಿ, ಹುಣಸೂರು. ದೇಶದಲ್ಲೇ ರಾಜಕೀಯ ಕಡುವೈರಿಗಳಾಗಿರೋ ಕಾಂಗ್ರೆಸ್ ಹಾಗೂ ಬಿಜೆಪಿ ಪಕ್ಷಗಳು ಇಲ್ಲೊಂದು ಸಂಘದಲ್ಲಿ ಸಮಾನಾಗಿ ಅಧಿಕಾರ ಹಂಚಿಕೊಂಡಿವೆ. ಅಲ್ಲದೆ ಈ ಸಂಘದ ಆಡಳಿತ ಮಂಡಳಿ ಚುನಾವಣೆಯಲ್ಲಿ ಸತತ 2ನೇ ಬಾರಿಗೆ ಅವಿರೋಧ ಆಯ್ಕೆ ನಡೆದು ಹೊಸ ದಾಖಲೆ ಸೃಷ್ಟಿಯಾಗಿದೆ. ಅಷ್ಟಕ್ಕೂ ಯಾವುದು ಆ ಸಂಘ, ಅದು ಇರೋದಾದ್ರೂ ಎಲ್ಲಿ ಅಂತೀರಾ? ನೀವೇ ನೋಡಿ. ಸಾಮಾನ್ಯವಾಗಿ ಗ್ರಾಮಗಳ ಮಟ್ಟದಲ್ಲಿ ಕೃಷಿ ಪತ್ತಿನ ಚುನಾವಣೆಗಳು ಅತ್ಯಂತ ಬಿರುಸಾಗಿ ನಡೆಸಲಾಗುತ್ತದೆ. ಆದರೆ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಮದಭಾವಿ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಆಡಳಿತ ಮಂಡಳಿ ಚುನಾವಣೆ ಯಾವುದೇ ಗದ್ದಲವಿಲ್ಲದೆ ಅತ್ಯಂತ ಶಾಂತ ರೀತಿಯಿಂದ ನಡೆದಿದೆ. ಅಂದಹಾಗೆ ದೇಶದಲ್ಲೇ ರಾಜಕೀಯ ಕಡುವೈರಿಗಳಾಗಿರೋ ಕಾಂಗ್ರೆಸ್ ಹಾಗೂ ಬಿಜೆಪಿ ಪಕ್ಷಗಳು ಈ ಸಂಘದ 12 ಸ್ಥಾನಗಳಲ್ಲಿ ತಲಾ 6 ಸ್ಥಾನಗಳನ್ನು ಹಂಚಿಕೊಂಡಿವೆ. ಈ ಮೂಲಕ ಸಂಘದ ಆಡಳಿತ ಮಂಡಳಿ ಚುನಾವಣೆಯಲ್ಲಿ ಸತತ 2ನೇ ಬಾರಿಗೆ ಅವಿರೋಧ ಆಯ್ಕೆಗಳು ನಡೆದು ಹೊಸ ದಾಖಲೆ ಸೃಷ್ಟಿಯಾಗಿದೆ.
ಇನ್ನು ಸಾಮಾನ್ಯ, ಅನುಸೂಚಿತ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗ ಹಾಗೂ ಮಹಿಳಾ ಮೀಸಲಿರಿಸಿದ್ದ 12 ಕ್ಷೇತ್ರಗಳಿಗೆ ಅವಿರೋಧ ಆಯ್ಕೆ ನಡೆಯಿತು. ಅಲ್ಲದೆ ಬರುವ 27ರಂದು ನಡೆಯಬೇಕಾಗಿದ್ದ ಚುನಾವಣೆಗೆ ಇಂದು ನಾಮಪತ್ರ ಹಿಂಪಡೆಯುವ ದಿನವಾಗಿತ್ತು. ಜೊತೆಗೆ 44 ನಾಮಪತ್ರಗಳು ಸಲ್ಲಿಕೆಯಾಗಿದ್ದವು. ಬಳಿಕ 12 ಅಭ್ಯರ್ಥಿಗಳನ್ನ ಕಣದಲ್ಲಿ ಉಳಿಸಿ ಉಳಿದವರ ನಾಮಪತ್ರಗಳನ್ನು ಹಿಂಪಡೆಯಲಾಯಿತು. ಈ ಆಯ್ಕೆ ಪ್ರಕ್ರಿಯೆಯಲ್ಲಿ ಚುನಾವಣಾಧಿಕಾರಿಯಾಗಿ ಸಹಕಾರಿ ಅಭಿವೃದ್ಧಿ ಅಧಿಕಾರಿ ಶ್ರೀನಿವಾಸ ಸಾರವಾಡ ಕಾರ್ಯನಿರ್ವಹಿಸಿ ಆಯ್ಕೆಗೊಂಡವರ ಅಭ್ಯರ್ಥಿಗಳ ಹೆಸರನ್ನ ಘೋಷಿಸಿದರು. ಸದ್ಯ ಈಶ್ವರ ಕುಂಬಾರೆ, ಮುರುಗೆಪ್ಪ ಮಗುದುಮ್ಮ, ದಿಲೀಪ್ ಪೂಜಾರಿ, ಶಂಕರ ಪೂಜಾರಿ, ಕೇದಾರಿ ಮಗುದುಮ್ಮ, ನಿಂಗಪ್ಪ ಪಾಟೀಲ, ಶ್ರೀಶೈಲ ಮೇತ್ರಿ, ಬಾಬು ಮೆಂಡಿಗೇರಿ, ವಿಠಲ ಅವಳೆ, ರೂಪಾ ತೂಡಕರ, ಭಾಗ್ಯಶ್ರೀ ಸೂರ್ಯವಂಶಿ, ಮಲ್ಲಪ್ಪ ನೀವಲಗಿ ನೂತನವಾಗಿ ಆಯ್ಕೆಗೊಂಡ ಅಭ್ಯರ್ಥಿಗಳಾಗಿದ್ದಾರೆ. ಇದೇ ವೇಳೆ ಅನಂತಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಹಾದೇವ್ ಕೋರೆ ಮಾತನಾಡಿ, ಪ್ರಾಥಮಿಕ ಕೃಷಿ ಪತ್ತಿನ ಸಂಘದ ಚುನಾವಣೆಯಲ್ಲಿ ಯಾವುದೇ ರೀತಿ ದುಂದುವೆಚ್ಚವನ್ನ ಮಾಡಿ ರೈತರಿಗೆ ಹೊರೆ ಮಾಡಬಾರದು ಎನ್ನುವ ನಿಟ್ಟಿನಲ್ಲಿ ಅಭ್ಯರ್ಥಿಗಳನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ ಅಂತ ಹೇಳಿದರು. ಇಲೆಕ್ಷನ್ 27 ತಾರೀಕು ಇಲೆಕ್ಷನ್ ನಡೆಯಿದ್ದು ಎಲ್ಲರೂ ನಮ್ಮ ಊರಾಗ ಎಲ್ಲ ಮುಖಂಡರೆಲ್ಲ ಕೂಡಿ ನಮ್ಮ ಮದಮಾಯಿ PKP ಸೊಸೈಟಿಯ ಅನ್ಅಪೋಸ್ ಎಲ್ಲರೂ ಕೂಡಿ ಮದಮಾಯಿ ಎಲ್ಲರೂ ಕೂಡಿ ಮುಗಿಸೋದು. ಆ ಪ್ರಕಾರ ಹಿಂದೆ ಎಂದೂ ಈ ಪ್ರಕಾರ ಆಗಿಲ್ಲ, ಅನ್ಅಪೋಸ್ ಎಂದೂ ಆಗಿಲ್ಲ. ಎಲ್ಲ ಊರಾಗ ಇಂದ BJP ಅವರಾಗಲಿ ಕಾಂಗ್ರೆಸ್ ಅವರಾಗಲಿ ಎಲ್ಲರೂ ಕೂಡಿ ಕಸಿಂದ 12 ಸೀಟ್ ಅನ್ಅಪೋಸ್ ಮಾಡಿದ್ವು. 10-11 ಸಾಲಗಾರ, ಒಂದು ಬಿನ್ ಸಾಲಗಾರ. ಇನ್ನು ಬಿಜೆಪಿಯ ಚಿಕ್ಕೋಡಿ ಜಿಲ್ಲಾ ಮುಖಂಡ ವಿನಾಯಕ ಬಾಗಡಿ ಮಾತನಾಡಿ, ಎಲ್ಲರ ವಿಶ್ವಾಸವನ್ನು ಪಡೆಯುವ ಮೂಲಕ ಚುನಾವಣೆಯಲ್ಲಿ 2ನೇ ಬಾರಿ ಅವಿರೋಧ ಆಯ್ಕೆ ಪ್ರಕ್ರಿಯೆ ಕೈಗೊಂಡಿರುವುದು ಗ್ರಾಮದಲ್ಲಿ ಶಾಂತ ವಾತಾವರಣ ಮೂಡಲು ಕಾರಣವಾಗಿದೆ ಅಂತ ಹೇಳಿದರು. ಎಲ್ಲ ಪಕ್ಷಗಳು ಅಂದರೆ BJP ಮತ್ತು ಕಾಂಗ್ರೆಸ್ ಪಕ್ಷದ ಎಲ್ಲ ಹಿರಿಯರು ಮತ್ತು ನಮ್ಮ ಪಕ್ಷದ ಕಾರ್ಯಕರ್ತರ ಸಹಕಾರದಿಂದ ಇವತ್ತು 12 ಸದಸ್ಯರು ವಿರುದ್ಧ ಆಯ್ಕೆಯಾಗಿದ್ದಾರೆ. ಆ ಸದಸ್ಯರು ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಸಲ್ಲಿಸಿ ಇವತ್ತು ಅತ್ಯಂತ ಆನಂದದ ದಿವಸ ಅಂತ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛಪಟ್ಟು, ಈ ಸೊಸೈಟಿಗೆ ಏನು ಭಾರ ಬೀಳ್ತಿತ್ತು, ಚುನಾವಣೆ ಆದ್ರೆ ಅಂದರೆ ಭಾರ ಬೀಳ್ತಿತ್ತು, ಖರ್ಚಾಗ್ತಿತ್ತು, ಅದು ಇವತ್ತು ಎಲ್ಲರ ಸಹಕಾರದಿಂದ ಉಳಿದಿದೆ ಮತ್ತು ಈ ಸೊಸೈಟಿಯ ಒಂದು ಒಳ್ಳೆಯ ಆಗುಗಳು ಮುಂದಿನ ದಿನಮಾನಗಳಾಗಲಿ. ಸತೀಶ್ ಕೋಳಿ, ಸಮಗ್ರ ಸುದ್ದಿ, ಅಥಣಿ. ಹಿರಿಯೂರು ತಾಲೂಕಿನ ಮಸ್ಕಲ್ ನ್ಯಾಯಬೆಲೆ ಅಂಗಡಿಯ ಸಮಸ್ಯೆಯನ್ನ ತಹಶೀಲ್ದಾರ್ ಕೊನೆಗೂ ಬಗೆಹರಿಸಿದ್ದಾರೆ. ಅಂದಹಾಗೆ ನ್ಯಾಯಬೆಲೆ ಅಂಗಡಿಯನ್ನ ರಾಮಣ್ಣ ಅವರೇ ಮುಂದುವರಿಸಿಕೊಂಡು ಹೋಗಲು ಆದೇಶಿಸುವಂತೆ ಮಸ್ಕಲ್ ಗ್ರಾಮಸ್ಥರು ಒತ್ತಾಯಿಸಿದರು. ಅಲ್ಲದೆ ಸರಿಯಾದ ಸಮಯಕ್ಕೆ ಅಕ್ಕಿ, ಬೇಳೆ ವಿತರಿಸಬೇಕು ಅಂತ ಆಗ್ರಹಿಸಿದರು. ಇದರ ಹಿನ್ನೆಲೆಯಲ್ಲಿ ಸ್ಥಳಕ್ಕಾಗಮಿಸಿದ ತಹಶೀಲ್ದಾರ್ ಗ್ರಾಮಸ್ಥರ ಮನವಿ ಪರಿಗಣಿಸಿ ಸೂಕ್ತ ಕ್ರಮ ಕೈಗೊಂಡಿದ್ದಾರೆ. ಹಿರಿಯೂರು ತಾಲೂಕಿನ ಮಸ್ಕಲ್ನಲ್ಲಿ ನ್ಯಾಯಬೆಲೆ ಅಂಗಡಿಯಲ್ಲಿ ರಾಮಣ್ಣ ಎಂಬುವರು ಕರ್ತವ್ಯ ನಿರ್ವಹಿಸಿಕೊಂಡು ಹೋಗುತ್ತಿದ್ದರು. ಆದರೆ ವಿತರಣೆಯಲ್ಲಿ ತಾರತಮ್ಯ ಇದೆ ಅಂತ ಅದೇ ಗ್ರಾಮದ ಕೆಲವರು ರಾಮಣ್ಣನ ವಿರುದ್ಧ ಇಲ್ಲಸಲ್ಲದ ಆರೋಪ ಮಾಡಿ ಅಕ್ಕಿ ಕೊಡದಂತೆ ತಹಶೀಲ್ದಾರರಿಗೆ ಅರ್ಜಿ ಸಲ್ಲಿಸಿ ಪದಾರ್ಥ ಕೊಡದಂತೆ ತಡೆ ಹಿಡಿದಿದ್ರು. ಹೀಗಾಗಿ ನಂತರ ಬೇರೆ ಗ್ರಾಮದವರು ಬಂದು ಅಕ್ಕಿ ವಿತರಿಸುತ್ತಿದ್ರು. ಆದರೆ ಬೇರೆ ಗ್ರಾಮದವರು ಸರಿಯಾದ ಸಮಯಕ್ಕೆ ಅಕ್ಕಿ ಕೊಡುವುದಿಲ್ಲ ಅಂತ ಆರೋಪ ವ್ಯಕ್ತವಾಗಿತ್ತು. ಇದರ ಮಧ್ಯೆ ರಾಮಣ್ಣನ ವಿರುದ್ಧ ಅರ್ಜಿ ಕೊಟ್ಟವರು ಬಳಿಕ ಅದನ್ನು ವಾಪಸ್ ಪಡೆದಿದ್ರು. ಹೀಗಾಗಿ ಆಹಾರ ಇಲಾಖೆ ಆಯುಕ್ತರು ತಮಗೆ ಬಂದ ದೂರಿನ ಅನ್ವಯ ಅರ್ಜಿ ಹಾಗೂ ನ್ಯಾಯಬೆಲೆ ಅಂಗಡಿ ಪರಿಶೀಲನೆ ನಡೆಸಿ ರಾಮಣ್ಣ ಅವರೇ ನ್ಯಾಯಬೆಲೆ ಅಂಗಡಿ ಮುಂದುವರಿಸಿಕೊಂಡು ಹೋಗುವಂತೆ ಸೂಚಿಸಿದರು. ಅಲ್ಲದೆ ಮುಂದಿನ ದಿನಗಳಲ್ಲಿ ತಪ್ಪು ನಡವಳಿಕೆಗಳು ಕಂಡು ಬಂದರೆ ಸೂಕ್ತ ಕ್ರಮ ಕೈಗೊಳ್ಳುವುದಾಗಿ ಆದೇಶ ಕೂಡ ಹೊರಡಿಸಿದ್ದಾರೆ. ಇದರ ಹಿನ್ನೆಲೆಯಲ್ಲಿ ರಾಮಣ್ಣನ ವಿರುದ್ಧ ಅರ್ಜಿ ಕೊಟ್ಟವರ ವಿರುದ್ಧ ಹಾಗೂ ನ್ಯಾಯಬೆಲೆ ಅಂಗಡಿಯನ್ನ ರಾಮಣ್ಣ ಅವರೇ ಮುಂದುವರಿಸಿಕೊಂಡು ಹೋಗಲು ಆದೇಶಿಸುವಂತೆ ಮಸ್ಕಲ್ ಗ್ರಾಮಸ್ಥರು ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು. ಅಲ್ಲದೆ ಸರಿಯಾದ ಸಮಯಕ್ಕೆ ಅಕ್ಕಿ ವಿತರಿಸಬೇಕು ಅಂತ ಆಗ್ರಹಿಸಿದರು. ಇನ್ನು ಪ್ರತಿಭಟನೆಯ ಸ್ಥಳಕ್ಕೆ ಆಗಮಿಸಿದ ತಹಶೀಲ್ದಾರ್ ಜೆಸಿ ವೆಂಕಟೇಶಯ್ಯ ಸಮಸ್ಯೆ ಆಲಿಸಿ ಸಂಬಂಧಿಸಿದ ಅಧಿಕಾರಿಗಳ ಜೊತೆ ಚರ್ಚಿಸಿ ಸಮಸ್ಯೆಯನ್ನ ಬಗೆಹರಿಸಿದರು. ಚಿದಾನಂದ್ ಮಸ್ಕಲ್, ಸಮಗ್ರ ಸುದ್ದಿ, ಹಿರಿಯೂರು. ಬಾಗಲಕೋಟೆ ಜಿಲ್ಲೆಯಲ್ಲಿ ಯಾವುದೇ ಸೌಲಭ್ಯಗಳಿಲ್ಲದೆ ಸಂಕಷ್ಟಕ್ಕೆ ಒಳಗಾಗಿರೋ ನೇಕಾರರು ಇದೀಗ ದಯಾಮರಣ ಕೋರಿ ಅರ್ಜಿ ಸಲ್ಲಿಸಿದ್ದಾರೆ. ಅಂದಹಾಗೆ ತಹಶೀಲ್ದಾರ್ ಮುಖಾಂತರ ರಾಜ್ಯಪಾಲರಿಗೆ ಸಾಮೂಹಿಕ ದಯಾಮರಣ ಕೋರಿ ಅರ್ಜಿ ನೀಡಿದ್ದಾರೆ. ಇನ್ನು ತಮ್ಮ ಬೇಡಿಕೆಗಳಿಗೆ ಸರ್ಕಾರ ಸ್ಪಂದಿಸದ ಪರಿಣಾಮ ನೇಕಾರರು ಈ ಅರ್ಜಿ ಸಲ್ಲಿಸಿದ್ದಾರೆ. ಸದ್ಯ ಉದ್ಯೋಗ ಇಲ್ಲದ ನೇಕಾರರು ಕಳೆದ ಹಲವು ದಿನಗಳಿಂದ ಬನಹಟ್ಟಿಯಲ್ಲಿ ಗಂಜಿ ಹೋರಾಟ ನಡೆಸಿದ್ದರು. ಮನೆ ಮನೆಗೆ ತೆರಳಿ ಧಾನ್ಯ ಸಂಗ್ರಹಿಸಿ ಗಂಜಿ ಕೇಂದ್ರದಲ್ಲಿ ಊಟ ಮಾಡಿದ್ದರು. ಇಷ್ಟಾದರೂ ನೇಕಾರರ ಬೇಡಿಕೆಗೆ ಸರ್ಕಾರ ಸ್ಪಂದಿಸಿಲ್ಲ. ನೇಕಾರರಿಗೆ ಉದ್ಯೋಗ ಇಲ್ಲದ ದಿನ KHDC ನಿಗಮದಿಂದ 500 ರೂಪಾಯಿ ಕೋಟಾ ಪಗಾರ ನೀಡಬೇಕೆನ್ನುವ ಬೇಡಿಕೆ ಇಟ್ಟಿದ್ದರು. ಅದ್ಯಾವುದಕ್ಕೂ ಸ್ಪಂದನೆ ಸಿಗದ ಕಾರಣ ಈಗ ಅಂತಿಮವಾಗಿ ಸಾಮೂಹಿಕ ದಯಾಮರಣ ಕೋರಿ ನೇಕಾರರು ಅರ್ಜಿ ಸಲ್ಲಿಸಿದ್ದಾರೆ. 16 ದಿನ ಆಯ್ತು, ನಾವು ಇಂದಿನವರೆಗೆ ಆಯ್ತು ಸತ್ಯಾಗ್ರಹ ಕೂತಿದ್ದೀವಿ. ಇನ್ನೂವರೆಗೆ ಅದು ನಮಗೆ ಯಾವ ಪರಿಹಾರ ಸಿಕ್ಕಿಲ್ಲ.
ಆದ ಕಾರಣದಿಂದ ನಾವು ದರ ಗಂಜಿ ಕೇಂದ್ರ ಚಾಲೂ ಐತಿ. ಅದ್ರ ಸಲುವಾಗಿ ನಮಗೆ ಕೂತು ಸಾಕಾಗೈತಿ. ನಾವು ಈಗ ಲಾಸ್ಟ್ ಪಾಯಿಂಟ್ ಏನಂದ್ರೆ ಅದ್ರಾಗ ನಾವು ವಿಷ ಹಾಕಿ ನಾವು ಎಲ್ಲರೂ ಕೂಡ ಸಾಯ್ತೀವಿ. ಶ್ಯಾಮ ತಳವಾರ, ಸಮಗ್ರ ಸುದ್ದಿ, ಜಮಖಂಡಿ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಬಿಗ್ ನ್ಯೂಸ್.